ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿ ಪಡೆದುಕೊಂಡ ರಾಜ್ಯ ಯಾವುದು? ಸರಿಯಾದ ಉತ್ತರ. ನಮ್ಮ ರಾಷ್ಟ್ರಗೀತೆಯಲ್ಲಿ ಎಷ್ಟು ಸಾಲುಗಳಿವೆ? ಸರಿಯಾದ ಉತ್ತರ. ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಆಡಿಯನ್ಸ್ ನೀವು ಹೇಳ್ಬೋದು. ಸರಿಯಾದ ಉತ್ತರ. ಜಲ್ದಿ ಹೇಳಿ. ಅಕ್ಕ ಮಹಾದೇವಿ ಅಂಕಿತ ನಾಮ ಯಾವುದು? 4 ಪ್ರಶ್ನೆ. ಭಾರತದ ಅತಿ ದೊಡ್ಡ ನದಿ ಯಾವುದು? ಸರಿಯಾದ ಉತ್ತರ. 5 ನೆಕ್ಸ್ಟ್ ಒನ್ ಲಕ್ಷ್ಮೀ ಮೆಷಿನಾಳ್. ಅಲ್ಲೇ ಮುಂದುವರೆದು ಈ ಕಡೆ ಬರಬೇಕು. ನಮ್ಮ ರಾಷ್ಟ್ರೀಯ ಹಾಡು ಯಾವುದು? ಸರಿಯಾದ ಉತ್ತರ. ನಮ್ಮ ರಾಷ್ಟ್ರಗೀತೆಯನ್ನು ಬರೆದವರು ಯಾರು? ತಪ್ಪು ಉತ್ತರ. ಆಡಿಯನ್ಸ್ ಯಾರು ಹೇಳ್ತಾರೆ? ತಪ್ಪು ತಪ್ಪು. ಈಗ ಪ್ರಶ್ನೆ ಹೇಳು ಮುಂದೆ. ತಪ್ಪು. ಸೂಕ್ಷ್ಮ ಜೀವಿಗಳನ್ನು ನೋಡಲು ಬಳಸುವ ಸಾಧನ. ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು? ಜೋರ ಹೇಳು. ಪ್ರತಿ ವರ್ಷ ಯಾವ ದಿನವನ್ನು ಕರ್ನಾಟಕ ರಾಜ್ಯೋತ್ಸವ ಎಂದು ಆಚರಿಸುತ್ತೇವೆ? ನವೆಂಬರ್ 1. ಯಾಕೆ ಉತ್ತರ ಹೇಳಿಲ್ಲ? 4 ಉತ್ತರ. ಈಕೆಗೆ ಪೆನ್ ಬಹುಮಾನ ಇಲ್ಲ. ನೆಕ್ಸ್ಟ್ ಮೇಘನ. ಕೃಷ್ಣರಾಜಸಾಗರ ಅಣೆಕಟ್ಟನ್ನು ಯಾವ ನದಿಗೆ ಕಟ್ಟಲಾಗಿದೆ? ಸಂಗೀತ ಸರಿಗಮಪ ನುಡಿಸುವ ಕಲ್ಲಿನ ಕಂಬ ಇರುವುದು ಎಲ್ಲಿ? ಜಿ ವೆಂಕಟ ಸುಬ್ಬಯ್ಯ ಇವರು ಯಾವುದಕ್ಕೆ ಪ್ರಸಿದ್ಧ? ಸರಿಯಾದ. ನಕ್ಷತ್ರ ಸೌರವ್ಯೂಹದ ನಕ್ಷತ್ರಗಳನ್ನು ನೋಡಲು ಯಾವ ಉಪಕರಣವನ್ನು ಉಪಯೋಗಿಸುತ್ತೇವೆ? ದೂರದರ್ಶಕ. ಸರಿಯಾದ. ಭಜ ಗೋವಿಂದಂ ಇದು ಯಾರ ಜನಪ್ರಿಯ ಹಾಡು? ಸರಿಯಾದ ಉತ್ತರ. 5 ನೆಕ್ಸ್ಟ್ ಸೌಖ್ಯ. ಇತ್ತೀಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ಇತ್ತೀಚಿನ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡಿಗ ಯಾರು? ನೀವು ಹೇಳಿಲ್ಲ ಅಂದ್ರೆ ಆಡಿಯನ್ಸ್ ಅಂತ. ದ.ರಾ ಬೇಂದ್ರೆ ತಪ್ಪು. ಆಡಿಯನ್ಸ್ ಯಾರು ಹೇಳ್ತೀರಿ? ಚಂದ್ರಶೇಖರ್ ಕಂಬಾರ್. ಓಕೆ, ಸರಿಯಾದ ಉತ್ತರ. ನಮ್ಮ ನಾಡಗೀತೆ ಯಾವುದು? ಜೋರ ಹೇಳಬೇಕು. ಜಯ ಕರ್ನಾಟಕ ಮಾತೆ. ಸರಿಯಾದ ಉತ್ತರ. ವಂದೇ ಮಾತರಂ ರಾಷ್ಟ್ರೀಯ ಹಾಡನ್ನು ಯಾರು ಬರೆದರು? ತಪ್ಪು. ಯಾರು ಬರೆದರು? ಚಟರ್ಜಿ. ಸರಿಯಾದ ಉತ್ತರ. 2 ಉತ್ತರ ತಪ್ಪು. 3 ಪ್ರಶ್ನೆಗಳು. ಚೆನ್ನೈ ಇದು ಯಾವ ರಾಜ್ಯದ ರಾಜಧಾನಿ? ತಮಿಳುನಾಡು. ಲಾಸ್ಟ್ ಪ್ರಶ್ನೆ ಏನಿದೆ? ನಾವಲ್ಲ. ನಮ್ಮ ರಾಷ್ಟ್ರಗೀತೆಯನ್ನು ಎಷ್ಟು ಸಮಯದಲ್ಲಿ ಹಾಡಬೇಕು? 2 ಸೆಕೆಂಡ್. 3 ಪ್ರಶ್ನೆಗೆ 5 ಪ್ರಶ್ನೆಗಳಿಗೆ 3 ಸರಿಯಾದ ಉತ್ತರವನ್ನು ಹೇಳಿದ್ದಾರೆ. ಸೌಖ್ಯ ಬಹುಮಾನವನ್ನ ಪಡೆದಿದೆ. ನೆಕ್ಸ್ಟ್, ಮಾನವನ ದೇಹದಲ್ಲಿ ಎಷ್ಟು ಮೂಳೆಗಳಿವೆ? ಸರಿಯಾದ ಉತ್ತರ.
ಯಾವ ದಿನವನ್ನು ಶಿಕ್ಷಕರ ದಿನಾಚರಣೆಯಾಗಿ ಆಚರಿಸುತ್ತೇವೆ? 5 ನಿಮಿಷದಲ್ಲೇ ಒಂದ್ 5 ನಿಮಿಷ ಎಂದರು ಯಾವ ದಿನವನ್ನು ಶಿಕ್ಷಕರ ದಿನಾಚರಣೆಯನ್ನಾಗಿ ಯಾರ ದಿನವನ್ನು ಶಿಕ್ಷಕರ ಓಕೆ ಸರಿಯಾದ ನಮ್ಮ ರಾಷ್ಟ್ರಗೀತೆ ಯಾವುದು? ನಮ್ಮ ನಾಡಗೀತೆಯನ್ನು ಬರೆದವರು ಕುವೆಂಪು. ಮೂರು ಹೇಳಿ. ನೆಂದ್ರೆ ಒಂದ ಮಿನಿಟ್ ಅಂದ್ರೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು? ಬರ್ಲಿಲ್ಲ ಅಂದ್ರೆ ಯಾರು ಹೇಳಿದ್ರೆ ಪೃಥ್ವಿ ಭಾರತದ ಮೊದಲ ರಾಷ್ಟ್ರಪತಿ. ರೇಣುಕಾ ಮೇಘನಾ ಮುಗಿದು ಪ್ರಶ್ನೆಗಳು ಸರಿ ಉತ್ತರವನ್ನು ಹೇಳಿ ಬಹುಮಾನ ಪಡೆದುಕೊಳ್ಳಿ ಎನ್ನುವ ಕಾರ್ಯಕ್ರಮದಲ್ಲಿ 5 ಜನ ವಿದ್ಯಾರ್ಥಿಗಳಿಗೆ 5 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಲ್ಲಿ ಸಜ್ಜನಾ ಗದ್ಯಾಳ್ 5 ಪ್ರಶ್ನೆಗಳಿಗೆ 5 ಸರಿಯಾದ ಉತ್ತರವನ್ನು ಹೇಳಿ ಇವತ್ತಿನ 1 ಪೆನ್ನನ್ನ ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ. ಅವಳಿಗೆ ಅಭಿನಂದನೆಗಳು. ಹಾಗೆಯೇ ಇನ್ನೋರ್ವ ವಿದ್ಯಾರ್ಥಿನಿಯಾದಂತ ಮೇಘನಾ ಹದಿಮನಿ 5 ಪ್ರಶ್ನೆಗಳಿಗೆ 5 ಸರಿಯಾದ ಉತ್ತರವನ್ನು ಹೇಳಿ ಅವಳು ಕೂಡ ಬಹುಮಾನವನ್ನು ಪಡೆದುಕೊಂಡಿದ್ದಾಳೆ. ಅವಳಿಗೆ ಅಭಿನಂದನೆಗಳು. ನಾಳೆ ದಿನ ಕೂಡ ಈ ಒಂದು ಕಾರ್ಯಕ್ರಮ ಯಥಾರೀತಿ ಜರುಗುತ್ತದೆ.